ಜ್ಯೋತಿ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ದಯವಿಟ್ಟು ವಿಚ್ಛೇದನ ಅನ್ನೋದನ್ನ ನಿನ್ ತಲೆಯಿಂದ ತೆಗೆದು ಹಾಕ್ಬಿಡು. ಏಯ್, ನೀನ್ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಇಷ್ಟಕ್ಕೆಲ್ಲ ಕಾರಣನೇ ನೀನು. ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೋ. ಜ್ಯೋತಿವಾ, ಯಾಕೆ ಹಿಂಗೆ ನಡ್ಕೊತಿದೀಯಾ? ಶಿವ ಅಂತ ಮನೆ ದೇವ್ರಿಗೆ ಹೊಂಟಿದೀವಿ, ಹೋಗ್ಬರೋಣ ನಡಿ. ಏಯ್, ಎಷ್ಟ್ ಸಲನೋ ಹೇಳೋದು ಮನೆ ಕೆಲಸದವನು ಮನೆ ಕೆಲಸದವನ ಅಂತಾರ ಇರು. ನನಗೆ ಹೇಳಿ ಹೇಳಿ ಬಾಯಿ ನೋವಂತೂ ಬಂತು, ಆದ್ರೆ ನಿನಗೆ ಬುದ್ಧಿ ಬಂದಿಲ್ವಾ? ಏಯ್, ಯಾರನ್ನೇ ನೀನು ಮನೆ ಕೆಲಸದವನು ಅಂತಿರೋದು? ಇವನು ನಮ್ಮನೆ ಮಗ. ಅದಕ್ಕೆ ನಾನೇನ್ ಮಾಡ್ಲಿ? ಅವನ್ ಮಗ ಆದ್ರೂ ಸರಿ, ಮೊಮ್ಮಗ ಆದ್ರೂ ಸರಿ, ಇನ್ನೊಂದು ಮತ್ತೊಂದು ಏನಾದ್ರೂ ಸರಿ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಗಳಿಗೆ ನಮ್ಮವ್ರಿಗಿಂತ ಕಣ್ಣವ್ರ ಮೇಲೇನೆ ಅಲ್ವಾ ಪ್ರೀತಿ ಜಾಸ್ತಿ. ನೋಡಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ನಾಳೆನೆ ಪಂಚಾಯ್ತಿ ಸೇರಿಸಿ ಡಿವೋರ್ಸ್ ಕೊಡ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಕಿರುಕುಳ ಕೊಡ್ತಿದ್ದೀರಾ ಅಂತ ಎಲ್ರನ್ನೂ ಒಳಗೆ ಹಾಕಿಸ್ತೀನಿ. ಏಯ್, ನಾನು ನೋಡ್ತಾನೆ ಇದ್ದೀನಿ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಏನೇ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೀಯಾ? ನೀನು ಒಳಗಾಕ್ಸೋ ಗಂಟ ನಾವೇನ್ ಕಡ್ಲೆ ಪುರಿ ತಿಂತಾ ಇರ್ತೀವ? ಆ ಇನ್ಸ್ಪೆಕ್ಟರ್ ಒಬ್ಬ ನಿನ್ ಬೆಂಬಲಕ್ಕಿದ್ದಾನೆ ಅಂತ ಗಂಡಂಗೆ ಮೆಟ್ಟಿದ ಮನೆಗೆ ಗೌರವ ಕೊಡದೆ ಮಾತಾಡ್ತಾ ಇದೀಯೇನೆ?